ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಸಗೂಲಿ ಗ್ರಾಮದ ಪ್ರಸಿದ್ಧ ಪಾರ್ವತಾಂಬೆ ದೇವಿಯ ಜಾತ್ರಾ ಮಹೋತ್ಸವವು ಈ ಬಾರಿ ಭಕ್ತಿ ಭಾವದಿಂದ ಹಾಗೂ ವೈಭವದಿಂದ 2 ದಿನಗಳ ಕಾಲ ಜರುಗಿತು. ಪ್ರತಿ ವರ್ಷ ಆಯೋಜಿಸಲಾಗುವ ಈ ಜಾತ್ರೆಯು ಸ್ಥಳೀಯರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರನ್ನ ಆಕರ್ಷಿಸುತ್ತಿದ್ದು, ಈ ಬಾರಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಿದರು. ಜಾತ್ರೆಯ ಮೊದಲ ದಿನ ಬೆಳಗ್ಗೆ ಕಾಡಿನಿಂದ ಪಾರ್ವತಾಂಬೆ ದೇವಿಯ ಮೂರ್ತಿಯನ್ನ ಸಂಪ್ರದಾಯಬದ್ಧವಾಗಿ ಗ್ರಾಮಕ್ಕೆ ತಂದು ವಿಶೇಷ ಪೂಜೆ ಹಾಗೂ ಆರತಿಗಳನ್ನು ನೆರವೇರಿಸಲಾಯಿತು. ನಂತರ ಭಕ್ತರು ದೇವಿಯ ದರ್ಶನ ಪಡೆಯಲು ಉದ್ದವಾದ ಸರತಿಯಲ್ಲಿ ನಿಂತು ಭಕ್ತಿ ಭಾವದಿಂದ ಕೋರಿಕೆಗಳನ್ನು ಸಲ್ಲಿಸಿದರು. ದೇವಿಗೆ ಹೂವು, ಹಣ್ಣು, ತೆಂಗು, ಕರ್ಪೂರದ ಆರತಿ ಸೇರಿದಂತೆ ವಿವಿಧ ವಿಧಿವಿಧಾನಗಳು ನಡೆದವು. ದೇವಿಯ ಉತ್ಸವದ ವೇಳೆ ಹೋಮ, ಹವನ, ಅಲಂಕಾರ ಪದ್ಧತಿಗಳನ್ನು ಧಾರ್ಮಿಕ ಆಚರಣೆಗಳಂತೆ ನೆರವೇರಿಸಲಾಯಿತು. ಜಾತ್ರೆಯ 2ನೇ ದಿನ ರಥಕ್ಕೆ ವಿವಿಧ ಹೂಗಳಿಂದ ಅಲಂಕಾರವನ್ನ ಮಾಡಿ ದೇವಿಯ ಮೂರ್ತಿಯನ್ನ ತಂದು ರಥದಲ್ಲಿ ಇರಿಸಿ ಗ್ರಾಮದ ಸುತ್ತಲೂ ಮೆರವಣಿಗೆ ಜೊತೆಗೆ ತಾಯಿಗೆ ಜೈಕಾರದೊಂದಿಗೆ ರಥವನ್ನ ಎಳೆದರು. ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಯುವಕರು ಜಾತ್ರೆಯ ಸುರಕ್ಷತೆ ಮತ್ತು ವ್ಯವಸ್ಥೆಯ ಜವಾಬ್ದಾರಿ ಹೊತ್ತು ಯಶಸ್ವಿಯಾಗಿ ನಿರ್ವಹಿಸಿದರು. ಸ್ಥಳೀಯ ಪೊಲೀಸ್ ಇಲಾಖೆ ಹಾಗೂ ವೈದ್ಯಕೀಯ ತಂಡಗಳು ಸಹ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದವು. ಪಾರ್ವತಾಂಬೆ ದೇವಿ ಗುಂಡ್ಲುಪೇಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜನರ ಆಸ್ತಿಕತೆಯ ಕೇಂದ್ರವಾಗಿದ್ದು, ಪ್ರತಿ ವರ್ಷ ಈ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸುವ ಸಂಪ್ರದಾಯ ಇದೆ. ದೇವಿಯ ಕೃಪೆಯಿಂದ ಗ್ರಾಮದಲ್ಲಿ ಶಾಂತಿ, ಸುಭಿಕ್ಷತೆ ಮತ್ತು ಸಮೃದ್ಧಿ ನೆಲೆಸಲಿ ಎಂಬ ಆಶಯದೊಂದಿಗೆ ಭಕ್ತರು ಜಾತ್ರೆಯನ್ನ ಸಮಾರೋಪಗೊಳಿಸಿದರು.